ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಟ್ಟು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇನ್ನೇನು ಭೂಮಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಅವನ ಮೇಲಿರೋ ಫೀಲಿಂಗ್ಸ್ ಎಲ್ಲನ. ಅದನ್ನು ಸಂಗೀತಮ್ಮ ಒತ್ತಾಯದಿಂದ ಮಾಡಿಸ್ತಿದ್ದಾರೋ ಏನೋ ಗೊತ್ತಿಲ್ಲ. ಅವರಿಬ್ಬರು ಮುಖ ನೋಡಿ ಪ್ರಪೋಸ್ ಮಾಡೋ ಥರ ಮಾಡಿದ್ದಾರೆ. ಇನ್ನೇನು ಅಜಿತ್ ಎಲ್ಲ ಹೇಳಿದ್ದಾಯಿತು ಅವನ ಮನಸ್ಸಲ್ಲಿರೋ ಮಾತುಗಳನ್ನ. ಈಗ ಭೂಮಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ಸಾಹೇಬ್ರೆ, ನಿಮ್ಮನ್ನು ನನಗೆ ಇಷ್ಟಪಟ್ಟು ಆದಮೇಲೆ ನಿಮಗೆ ಧೈರ್ಯನೇ ಸಾಕಾಗಲಿಲ್ಲ ನಾನು ಡೈರೆಕ್ಟಾಗಿ ಬಂದು ಹೇಳೋಕ್ಕೆ. ನಿಮ್ಮ ಫೋಟೋದ ಮುಂದೆ ನಿಂತ್ಕೊಂಡು ನಾನು ನಿಮ್ಮಲ್ಲಿರೋ ಭಾವನೆಗಳೆಲ್ಲ ಹೇಳ್ಕೊಂಡೆ. ಆದರೂ ಕೂಡ ನನಗಿನ್ನೂ ಆ ಫೋಟೋ ನೋಡಿನೂ ಹೆದರಿಕೆ ಆಗ್ತಾಯಿತ್ತು. ಅದಾದಮೇಲೆ ನಾನು ಡೈರಿ ತೊಗೊಂಡು ನನ್ನ ಭಾವನೆಗಳು, ನಿಮ್ಮೇಲಿರೋ ಫೀಲಿಂಗ್ಸು, ನಿಮ್ಮೇಲಿರೋ ಪ್ರೀತಿ, ಬೆಟ್ಟದಷ್ಟು ಕಾಳಜಿ ಅದನ್ನೆಲ್ಲ ಅದರಲ್ಲಿ ಬರೆದಿದ್ದೀನಿ ಸಾಹೇಬ್ರೆ. ಆವಾಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಅಷ್ಟೊಂದು ಪ್ರೀತಿ ಮಾಡ್ತೀನಿ ಸಾಹೇಬ್ರೆ, ನೀವಂದರೆ ನನಗೆ ತುಂಬಾ ಇಷ್ಟ. ಐ ಲವ್ ಯು ಸಾಹೇಬ್ರೆ ಅಂತ ಎಲ್ಲ ಹೇಳಿಬಿಡ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಲ್ಲಿ ಇರೋರೆಲ್ಲ ಸುತ್ತಮುತ್ತ ಎಲ್ಲ ಚಪ್ಪಳೆ ಹೊಡೆದ್ಬಿಡ್ತಾರೆ, ಫ್ಯಾಮಿಲಿ ಎಲ್ಲ. ಇನ್ನು ಅಜಿತ್ ಅಂತೂ ತುಂಬಾ ಶಾಕ್ ಆಗಿದ್ದಾನೆ. ಏನಪ್ಪ, ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾಳೆ ಇವಳು, ನಾನು ಅವಳು ಪ್ರೀತಿನೇ ಮಾಡ್ತಾ ಇಲ್ಲ ನನ್ನ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅಷ್ಟರಲ್ಲೇ ನಚ್ಚಿ ಬಂದ್ಬಿಟ್ಟು ಇಬ್ಬರ ಮೇಲೆ ಭುಜದ ಮೇಲೆ ಕೈ ಹಾಕಿ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ ಅದಕ್ಕೆ, ನೀವು ಇದೆಲ್ಲ ಹೇಳಬೇಕಾದಾಗ ನಾನು ಇಂಜೆಕ್ಷನ್ ಮಾಡಿ ಆಯಿತು ನಿಮ್ಗೆ ಆಲ್ರೆಡಿ ಅಂತ ತೋರಿಸ್ತಾ ಇದ್ದಾನೆ. ಮೈದು ಅಂತ ಹೇಳ್ಬಿಟ್ಟು ನೋಡ್ಕೊತಾಳೆ ಶಾಕಿಂದ. ಅದೆಲ್ಲ ಆದಮೇಲೆ ಮತ್ತೆ ರೂಮ್ ಕಡೆಗೆ ಬರ್ತಾಳೆ ಅವಳು. ಅಲ್ಲಿಂದ ಎದ್ಬಿಟ್ಟು ನಾಚಿಕೆ ಪಡ್ಕೊಂಡು ಬಂದ್ಬಿಟ್ಟು ಬೇಗನೆ ಸೂಟ್ ಕೇಸಲ್ಲಿ ಡೈರಿ ಇರುತ್ತೆ, ಅದನ್ನ ತೆಗೆದು ಬಚ್ಚಿಡಬೇಕು ಸಾಹೇಬ್ರು ನೋಡೋದಕ್ಕಿಂತ ಮುಂಚೆ ಅಂತೇಳಿ ಬಚ್ಚಿಕಾಕಿ ಅಂತ ಹೋಗ್ತಾಳೆ. ಅಷ್ಟರಲ್ಲೇ ಅಜಿತ್ಗೆ ಸಿಗಾಕೊಂಡು ಕಸ್ಕೊತಾನೆ ಡೈರಿನ. ಅದನ್ನೆಲ್ಲ ಓಪನ್ ಮಾಡಿ ನೋಡಿಬಿಡ್ತಾನೆ. ಅದರಲ್ಲಿ ಎಲ್ಲ ಭಾವನೆಗಳು ಬರೆದಿರ್ತಾಳೆ ಅವಳು. ಆಗ ತುಂಬಾ ಶಾಕು ಅಜಿತ್ಗೆ. ಯಾಕೆ ಅಂತಂದರೆ ಇಷ್ಟೊಂದು ಶಾಕು ಹೆಂಗಪ್ಪ ತಟ್ಕೊಳ್ಳೋದನ್ನಂಗೆ ಆಗ್ಬಿಟ್ಟಿದೆ ಅವನಿಗೆ. ಮುಖ ನೋಡ್ಕೊಂಡು ಅದನ್ನೆಲ್ಲ ಹೋಗ್ತಾ ಇರ್ತಾನೆ. ಅದಾದಮೇಲೆ ಇವಾಗ ಈ ಟೈಮಲ್ಲಿ ಸತ್ಯಣ್ಣ ಇರಲೇಬೇಕಲ್ವ. ಸತ್ಯಣ್ಣ ಬಂದ್ಬಿಟ್ಟು ಇವಾಗ ಗೊತ್ತಾಯ್ತಾ ನಿಮಗೆ ಒಬ್ರಿಗೊಬ್ರಿಗೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀರಾ ಅಂತ? ನಾನು ಮಧ್ಯದಲ್ಲಿ ಸಿಗಾಕೊಂಡು ಬೆಂದು ಕುದ್ದು ಹೋಗ್ಬಿಟ್ಟಿದ್ದೀನಪ್ಪ. ನೀನು ಅವಳಿಗೆ ಹೇಳೋಕ್ಕೆ ಧೈರ್ಯ ಸಾಕಾಗ್ತಿಲ್ಲ, ಇವಳು ಅವ್ನಿಗೆ ಹೇಳೋಕ್ಕೂ ಧೈರ್ಯ ಸಾಕಾಗ್ತಿಲ್ಲ. ಇಬ್ಬರು ಇದೇ ರೀತಿ ಕೊರ್ಗಿ ಫೈನಲಿ ಇಲ್ಲಿಗೆ ಬಂದು ನಿಂತಿದ್ದೀರ ನೀವಿಬ್ರು. ಸದ್ಯಕ್ಕೆ ಈಗಾದರೂ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಇಷ್ಟೊಂದು ಪ್ರೀತಿ ಇದೆ ಅನ್ನೋದು ಗೊತ್ತಾಯ್ತಲ್ಲ, ಅದಕ್ಕಿಂತ ಖುಷಿ ಇನ್ನೇನು ನನಗೆ. ಇದೇ ರೀತಿ ನೀವು ಲೈಫ್ ಲಾಂಗ್ ಜೋಡಿಯಾಗಿ ಒಳ್ಳೆ ದಂಪತಿಗಳಾಗಿ ಒಳ್ಳೆ ಒಂದು ಗಂಡ ಹೆಂಡತಿ ಆಗಿ ಎಲ್ಲರಿಗೂ ಹೆಸರು ಥರ ಒಂದು ಫ್ಯಾಮಿಲಿಯಾಗಿ ಬದುಕಿ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಅದೆಲ್ಲ ಹೇಳಿ ಆದಮೇಲೆ ಇಲ್ಲಿ ಒಂದು ಕಡೆ ಅಜಿತ್ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ. ಅಯ್ಯೋ, ಇಷ್ಟೊಂದು ಪ್ರೀತಿ ಮಾಡೋ ಹುಡುಗಿನ ನಾನು ಈ ರೀತಿಯೆಲ್ಲ ಹರ್ಟ್ ಮಾಡಿದ್ನಾ ಅಂತ ಅವ್ನಿಗೆ ಇವಾಗ ಗೊತ್ತಾಗ್ಬಿಟ್ಟಿದೆ. ಅದಾದಮೇಲೆ ಭೂಮಿ ಇದಕ್ಕೆ ಒಪ್ಕೊಂತಾಳ ನೋಡೋಣ. ಇನ್ನೇನು ಭೂಮಿ ಇದ್ಕೊಂಡು ಸತ್ಯಣ್ಣ ಇದೆಲ್ಲ ಆಗೋದಲ್ಲ ಸತ್ಯಣ್ಣ, ಏಕೆಂದರೆ ನಾನು ಸಾಹೇಬ್ರ ಜೊತೆ ಬದುಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಭೂಮಿ, ಏನಮ್ಮ ಹೇಳ್ತಿದ್ಯಾ ನೀನು? ಇವನಿಗೂ ಕೂಡ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ನೀನೇ ಪ್ರೀತಿ ಮಾಡ್ತಿದ್ದೀಯ ಅನ್ನೋದು ಮಾತ್ರ ನಿನಗೆ ಗೊತ್ತಿದೆ. ಆದರೆ ನಿನ್ನ ಅಜಿತ್ ಕೂಡ ಅಷ್ಟೇ ಪ್ರೀತಿ ಮಾಡ್ತಿದ್ದಾನೆ, ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದಾನೆ. ನಿನ್ನ ಹತ್ರ ಬಂದು ಎಷ್ಟೋ ಸರಿ ಹೇಳಬೇಕಂತ ಅಂದ್ಕೊಂಡು ಕೂಡ ಹೇಳಿದ್ದಾನೆ, ಅದನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ. ಮತ್ತು ಇವನು ಎಷ್ಟೋ ಸರಿ ಧೈರ್ಯವಾಗಿ ಬಂದು ತುಂಬ ಹೇಳ್ಕೋಬೇಕಂತ ಅಂದ್ಕೊಂಡ್ರು ಕೂಡ ಸರಿ ಹೇಳ್ಕೊಂಡು ಇಲ್ಲ, ಹೇಳ್ಕೊಂಡಾಗ ಅದನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ. ಸೊ ಈ ರೀತಿ ನಿಮ್ಮಿಬ್ಬರ ಮಧ್ಯದಲ್ಲಿ ನಡೆದೋಗ್ಬಿಟ್ಟಿದೆ. ಈಗ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದೀರ ಅನ್ನೋದು ಗೊತ್ತಾಯ್ತಲ್ವ, ಇನ್ಮೇಲಾದರೂ ಚೆನ್ನಾಗಿರಿ ಅಂತ ಸತ್ಯಣ್ಣ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಭೂಮಿ ಒಂದು ಮಾತು ಹೇಳ್ತಾಳೆ. ಸತ್ಯಣ್ಣ, ಏನು ಗೊತ್ತಾ, ಇದೆಲ್ಲ ನಡೆಯಲ್ಲ ಸತ್ಯಣ್ಣ ಅಂತ ಹೇಳ್ತಾಳೆ. ಯಾಕಮ್ಮ ಈ ರೀತಿ ಹೇಳ್ತಿದ್ದೀಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಒಬ್ಳು ಟೀಮರ ಹುಡುಗಿ ಫುಟ್ಪಾತಲ್ಲಿ, ನಮ್ಮಪ್ಪ ಒಬ್ಬರು ಕೊಲೆಗಾರ ಅಲ್ಲ ಕುಡ್ಕ, ನಮ್ಮಮ್ಮ ಒಬ್ಬರು ಕೊಲೆಗಾತಿ ಅಂಥ ಒಂದು ಯೋಗ್ಯತೆ ಇಲ್ದಿದ್ದ ಹುಡುಗಿ ನಾನು ಇಂಥ ಸಾಹೇಬ್ರನ್ನಾದರೂ ಪೊಲೀಸ್ ಅಧಿಕಾರಿನ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತಂದರೆ ಅದು ನನಗೆ ಅಸಹ್ಯ ಆಗ್ತಾಯಿದೆ. ಸೊ ನಾನು ನನ್ನ ಒಂದು ಸ್ಟೇಟಸ್ಸಿಗೆ ಮೀರಿ ನಾನು ಅವ್ರನ್ನ ಪ್ರೀತಿ ಮಾಡಿದೆ ಅಂತ ಅನ್ನಿಸ್ಬಿಡ್ತು ಸತ್ಯಣ್ಣ. ಸಾರಿ ಸತ್ಯಣ್ಣ. ಸೊ ಇದೆಲ್ಲ ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು. ಅವ್ರ ಪಾಡಿಗೆ ಅವ್ರು ಇದ್ಬಿಡಲಿ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ, ಇದು ಯಾವುದೂ ಬೇಡ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿಬಿಡ್ತಾಳೆ. ಯಾಕೆ ಈ ಮಾತು ಹೇಳಿದ್ಲು ಗೊತ್ತಾ, ಹಾಸ್ಪಿಟ್ಲಲ್ಲಿ ಅರ್ಟಾಗೋ ಥರ ಬೈದಿದ್ದ ಅಜಿತ್ತು. ಬಾಯಿಗೆ ಬಂದಂಗೆ ನೀನು ಟೀ ಮಾರೋ ಹುಡುಗಿ, ಫುಟ್ಪಾತಲ್ಲಿ ಟೀ ಮಾರ್ತೀಯ, ನಿಮ್ಮಪ್ಪ ಒಬ್ಬರು ಕುಡ್ಕ, ನಿಮ್ಮಮ್ಮ ಒಬ್ರು ಕೊಲೆಗಾತಿ, ಚೀಪ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿನೇ ಚೀಪು ಅಂತ ಬೈದ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವಳು ಈ ಮಾತು ಇವಾಗ ಯೋಗ್ಯತೆ ಮೀರಿ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಆ ಪ್ರೀತಿ ಬೇಡ ಅಂತಲೇ ಅವಳು ಆ ಪ್ರೀತಿನ ಇನ್ಮೇಲೆ ಮುಂದುವರ್ಸೋದು ಬೇಡ ಸತ್ಯಣ್ಣ, ದಯವಿಟ್ಟು ನನ್ನ ಪಾಡಿಗೆ ನಾನು ಇರ್ತೀನಿ, ಅವ್ರ ಪಾಡಿಗೆ ಅವ್ರು ಇದು ಬಿಡಲಿ ಅಂತ ಖಂಡಿತವಾಗಿ ಹೇಳಾಗ್ಬಿಡ್ತು ಅವಳು. ಆಗ ಹೇಳಿದ ತಕ್ಷಣ ಇನ್ನು
ಅವಳಿನ ಹೇಳೋ ಮಾತೆಲ್ಲ ಹೇಳಿದ್ಲು. ಹಾಗಂದ್ರೆ ಹೇಗಮ್ಮ ಭೂಮಿ, ಅದನ್ನೆಲ್ಲ ಮರ್ತು ಭೂಮಿ ಅಂತೇಳಿ ಕನ್ವಿನ್ಸ್ ಮಾಡ್ತಾನೆ. ಅವಳು ಯಾವುದೂ ಮರೆಯೋಕ್ಕೆ ರೆಡಿ ಇರೋದಿಲ್ಲ. ಅವಳ ಪಾಡಿಗಳು ಹೊರಟೋಗ್ಬಿಡ್ತಾಳೆ. ಅಜಿತ್ ಕೂಡ ಹೊರಟೋಗ್ತಾನೆ. ಹೇಗಪ್ಪ ಇವರಿಬ್ರು ಒಂದಾದರೂ ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದು ಫಜೀತಿ ಕ್ರಿಯೇಟ್ ಆಯ್ತಲ್ಲ ಅಂತ ಸತ್ಯಣ್ಣ ಅಂದ್ಕೊಂಡು ಚಿಂತೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವಿಯನಿಗೆ ಸ್ಪ್ರೈ ಹೊಡ್ಕೊಂಡು ಕುತ್ತಿಗೆಗೆ ಕೂತಿರ್ತಾಳೆ ಅಂಜು ಜೊತೆ ಮಾತಾಡಿಕೊಂಡು. ಯಾಕೆ ಮಾಮ್, ಪೇನ್ ಕಿಲ್ಲರ್ ಎಲ್ಲ ಮಾತ್ರೆ ತೊಗೊಂಡಿದ್ರಲ್ಲ, ಮತ್ತೆ ಯಾಕೆ ಸ್ಪ್ರೈ ಹೊಡ್ಕೋತಾ ಇದ್ದೀರಾ, ಇನ್ನೂ ನೋಯ್ತಾ ಇದೆಯಾ ಅಂತೇಳಿ ಅಂಜು ಕೇಳ್ತಾಳೆ. ಹೌದು ಮಗಳೇ, ಅವಳಿಗಿನ್ನು ಎಷ್ಟು ಶಕ್ತಿ ಇರ್ಬೋದು, ಕಡ್ಡಿ ಥರ ಇದ್ಲು ಶಾರದಾ, ಅಂಥದ್ರಲ್ಲಿ ನಾನು ಕುತ್ತಿಗೆ ನೋವಾಗೋ ಥರ ಈಚ್ಕಿದ್ದಾಳೆ ಅಂದರೆ ಇನ್ನೊಂದು 2 ನಿಮಿಷ ಇಲ್ಲಾಂದರೆ ಇಲ್ಲ ಬೇಬಿ ನಾನು ಸತ್ತೋಗ್ಬಿಡ್ತಿದ್ದೆ, ಅವಳು ಅಷ್ಟೊಂದು ಪೈನ್ ಕೊಡೋ ಥರ ಅವಳು ಕೈ ಹಾಕಿ ನನ್ನ ಇಚ್ಕಿದ್ಲು ಅಂತೇಳಿ ಹೇಳಿದಾಗ, ಮಾಮ್ ನೀವು ಹೇಗೆ ಮಾಮ್ ಸುಮ್ಮನೆ ಇದ್ರಿ, ಅವಳಿಗೆ ರಿಟರ್ನ್ ಮಾಡ್ಬೋದಿತ್ತಲ್ಲ ಅಂತ ಅಂಜು ಕೇಳ್ತಾಳೆ. ಹೇಗೆ ರಿಟರ್ನ್ ಮಾಡಲಿ ಬೇಬಿ, ಅವಳು ತುಂಬ ಟೈಟಾಗಿ ಇಟ್ಕೊಂಡಿದ್ಲು ನನ್ನ ಕುತ್ತಿಗೆನ, ಅವಳ ಒಂದು ಗತಿ ಕಾಣಿಸ್ಬೇಕು, ಒಬ್ಬರು ತೊಲಗ್ತಾರೆ, ಮಗಳಿಂದೆ ತಾಯಿನೂ ತೊಲಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಇವಳು ಈ ರೀತಿ ಮಾಡಿಬಿಟ್ಲಲ್ಲ, ಈಗಂತೂ ಒಂದು ಗತಿ ಕಾಣಿಸ್ಲೇಬೇಕು ಬೇಬಿ ಇವಳಂತೂ ಸುಮ್ಮನೆ ಬಿಡಲೇಬಾರ್ದು ಅಂತ ಕೂಡ ದೇವಿನೇ ಅನ್ಕೋತಾಳೆ. ಮಾಮ್ ಏನು ಮಾಮ್ ಈ ರೀತಿ ಹೇಳ್ತಾ ಇದ್ದೀರಾ, ಇನ್ನೂ ಅವಳ ಮೇಲೆ ನೀವು ಅಟ್ಯಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂದಾಗ, ಹೌದು ಬೇಬಿ ಅದೇಗೆ ಸುಮ್ಮನೆ ಬಿಡಲಿ, ನಾನು ಅವಳನ್ನ ಅಟ್ಯಾಕ್ ಮಾಡ್ತೀನಿ ಅಂತ ಕೂಡ ದೇವಿಯನಿ ಹೇಳ್ತಾಳೆ. ಹಾಗೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಈ ಅಜಿತ್ ಏನು ಮಾಡ್ತಾನೆ, ಶ್ರವಣ್ ರೂಮ್ಗೆ ಹೋಗ್ತಾ ಇರ್ತಾನೆ. ಅದು ನೋಡ್ತಾಳೆ ದೇವಿಯನಿ. ಯಾಕೋ ಅಜಿತು ಶ್ರವಣ್ ರೂಮಿಗೆ ಹೋದ ಬೇಬಿ, ಒಂದು ನಿಮಿಷ ವೆಯ್ಟ್ ಮಾಡು ನಾನು ಬರ್ತೀನಿ ಅಂತ ಕೂಡ ಬರ್ತಾಳೆ ನೋಡೋಕ್ಕೆ. ಇಲ್ಲಿ ಶ್ರವಣ್ ಒಂದಿಷ್ಟು ಫೈಲ್ಗಳನ್ನ ತೊಗೊಂಡು ಏನೋ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಅಜಿತ್ ಬರ್ತಾನೆ. ಮಾವ ಫ್ರೀ ಆಗಿದ್ದೀರಾ ನೀವು, ನಿಮ್ಮ ಹತ್ರ ಸ್ವಲ್ಪ ನಾನು ಮಾತಾಡಬೇಕಿತ್ತು ಅಂತ ಅಜಿತ್ತು ಕೇಳ್ತಾನೆ. ಅದು ಯಾಕೋ ಏನು ಹೇಳೋ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಕೇಳ್ತಾನೆ. ಆಗ ಇಲ್ಲಿ ದೇವಿಯನಿ ಬಾಗ್ಲತ್ರ ನಿಂತ್ಕೊಂಡು ಅವ್ರ ಮಾತುಕತೆನ ಕದ್ದು ಕೇಳ್ತಾ ಇರ್ತಾರೆ. ಮಾವ ನಿಮ್ಮ ಹತ್ರ ಒಂದು ಡೌಟ್ನ ಕೇಳಬೇಕು ನಾನು, ಏನು ಗೊತ್ತಾ, ಶಾರದತ್ತೆ ಮತ್ತು ದೇವಿಯನಿ ಅತ್ತೆ ಇವರಿಬ್ಬರು ಹೇಗಿದ್ರು ಹೊಂದಾಣಿಕೆ, ಅಂದರೆ ವಾರ್ಗಿತಿ ಥರ ಯಾವ ಥರ ಇದ್ದರು ಅಂತೇಳಿ ಕೇಳ್ತಾನೆ. ಅವ್ರಿಗೇನು ಅಕ್ಕ ತಂಗಿಗಿಂತ ಹೆಚ್ಚಿನಾಗಿದ್ರು ಕಣೋ, ಒಬ್ಬರ ಮೇಲೊಬ್ಬರು ತುಂಬ ಕಾನ್ಫಿಡೆನ್ಸು, ಒಬ್ಬರ ಮೇಲೊಬ್ಬರು ತುಂಬಾ ಖುಷಿ, ಈ ಥರ ಇದ್ರು ಕಣೋ. ಒಂದು ವಿಷಯ ಗೊತ್ತಾ, ನಮ್ಮ ಶಾರದಾ ಪ್ರೆಗ್ನೆಂಟ್ ಇದ್ದಾಗ ದೇವಿಯನಿ ಏನು ಹೇಳಿದ್ಲು ಗೊತ್ತಾ, ದೇವಿಯನಿ ಪ್ರೆಗ್ನೆಂಟ್ ಇದ್ದಾಗ ಏನಂತ ಹೇಳಿದ್ಲು ಗೊತ್ತಾ ಶಾರದಾಗೆ, ಅಕ್ಕ ನನ್ನ ತವ್ರ ಮನೆಗೆ ಹೋಗಲ್ಲಕ್ಕ, ನಿನ್ನ ಹತ್ರನೇ ನಾನು ಬಾಣ್ತಿತನ ಮಾಡಿಸ್ಕೋಬೇಕು ಅಂತ ಹೇಳಿದ್ಲು. ಮತ್ತು ಇವಳು ಹಾಗೆ ಹೇಳಿದ್ಲು, ನಾವೇ ಬಾಣ್ತಿತನ ಮಾಡ್ಕೊಳ್ಳೋಣ ಇಬ್ಬರು ಒಬ್ರಿಗೊಬ್ರು ಅಂತ ಕೂಡ ಸಪೋರ್ಟಿಯಾಗಿ ಮಾತಾಡ್ಕೊಂಡಿದ್ರು ಕಣೋ, ಅವರು ತುಂಬ ಒಳ್ಳೆ ಚೆನ್ನಾಗಿದ್ರು ಕಣೋ ಅಕ್ಕ ತಂಗಿಯರು ಅಂತ ಹೇಳ್ತಾನೆ. ಆದರೂ ಮಾವ ಮತ್ತೆ ಇಷ್ಟೊಂದು ಕೋಪ ಮಾಡಿಕೊಂಡು ಶಾರದತ್ತೆ, ಅದು ಇಷ್ಟು ಕುತ್ತಿಗೆ ಇಸ್ಕೋ ಥರ ಕೋಪ ಮಾಡಿಕೊಂಡು ಶಾರದತ್ತೆ ಕುತ್ತಿಗೆಗೆ ಕೈ ಹಾಕಿದ್ದಾರೆ ಅಂತಂದರೆ ಅದು ಜಾಸ್ತಿ ದ್ವೇಷ ಇದ್ದರೆ ಮಾತ್ರ ಆ ರೀತಿ ಹಾಕೋಕ್ಕೆ ಸಾಧ್ಯ ಮಾವ ಅಂದಾಗ, ನೋಡು ಅಜಿತ್ ಒಂದು ಕೆಲಸ ಮಾಡು, ನೀನು ಈ ರೀತಿ ದೇವಿನಿ ಮೇಲೆ ಅನುಮಾನ ಪಡೋದು ಬಿಡು. ಸೊ ಅವಳು ಆ ಥರ ಅಲ್ಲ ಕಣೋ, ಅವಳು ತುಂಬ ಒಳ್ಳೆಯವಳು ಕಣೋ, ಅವಳು ಏನಂತ ನಂಗೆ ಚೆನ್ನಾಗಿ ಗೊತ್ತು. ನಿನಗೆ ಇನ್ನೊಂದು ಸತ್ಯ ಹೇಳ, ಒಂದು ಸರಿ ನಮ್ಮ ಶಾರದಾ ದೇವಿಯನಿ ಪ್ರೆಗ್ನೆಂಟ್ ಇದ್ಲು, ನಮ್ಮ ಶಾರದಾ ಮೇಲೆ ನಾಗರಾವು ಅಟ್ಯಾಕ್ ಮಾಡಿತ್ತು. ಆಗ ಬಂದುಬಿಟ್ಟು ಅವಳೇ ಬಿಡಿಸಿದ್ದು ಕಣೋ, ಅವಳು ಪ್ರಾಣನೇ ಲೆಕ್ಕಿಸ್ತಾನೆ, ಅವಳು ಪ್ರೆಗ್ನೆಂಟ್ ಇದ್ದೀನಿ ಅನ್ನೋದು ಗೊತ್ತಿದ್ದು ಕೂಡ ಅವಳು ನಮ್ಮ ಶಾರದಾನ ಬಂದು ಕಾಪಾಡಿದ್ಲು ಅಂದಾಗ ದೇವಿಯನೇ ಅಂದ್ಕೊಳ್ಳೋದೇನು ಗೊತ್ತಾ, ಆ ಯಾವಿಗೆ ಅಲ್ಲಿ ಕೀಳಿಸಿ ಬಿಡಿಸಿರೋದೇ ನಾನು ನಂಬಿಕೆ ಉಳ್ಸೋಕ್ಕೋಸ್ಕರ, ಅದನ್ನು ಮಾಡಿರೋದೇ ನಾನು, ದಡ್ಡ ಈ ಶ್ರವಣ ಅಂತ ಅಂದ್ಕೊಂಡು ನಗ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಎಲ್ಲರೂ ಫ್ಯಾಮಿಲಿ ಕೂತಿರ್ತಾರೆ. ಆಗ ಪಲ್ಲವಿನೂ ಇವಳು ಭೂಮಿ ಇಬ್ಬರು ಟೀ ಮಾಡ್ಕೊಂಡು ಬರೋಣ ಅಂತ ಒಳಗಡೆ ಇರ್ತಾರೆ. ಇನ್ನು ಅಷ್ಟರಲ್ಲೇ ಇಲ್ಲೆಲ್ಲರೂ ಕೂತಿರ್ಬೇಕಾದಾಗ ಲಕ್ಷ್ಮಕ್ಕ ಬರ್ತಾರೆ. ಲಕ್ಷ್ಮಕ್ಕ ಬಂದ ತಕ್ಷಣ ಬನ್ನಿ ಲಕ್ಷ್ಮಮ್ಮ ಅಂತೇಳಿ ಮನೆಯವರೆಲ್ಲ ಮಾತಾಡಿಸಿದಾಗ, ನಾನು ಇಲ್ಲಿ ಬರೋಕ್ಕೆ ಬಂದಿಲ್ಲ, ನಾನು ಭೂಮಿ ಲಗೇಜ್ನ ತೊಗೊಂಡೋಗೋಕ್ಕೆ ಬಂದಿದ್ದೀನಿ ಅಂತ ಶಾಕ್ ವಿಷಯನ ಹೇಳಿಬಿಡ್ತಾಳೆ ಇಲ್ಲಿ. ಅದು ಇನ್ನು ಸಂಗೀತ, ಅಯ್ಯೋ ರೀ ಯಾಕ್ರಿ ಇವರು ಲಗೇಜ್ ತೊಗೊಂಡೋಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ, ಏನು ರೀ ಕಾರಣ ಅಂತೇಳಿ ಸಂಗೀತ ಶಾಕಿಂದನೇ ಕೇಳ್ತಾಳೆ. ದೇವಿ ನಿಮಗೆ ಗೊತ್ತಿಲ್ಲ ಸಂಗೀತಮ್ಮ ಅಂತೇಳ್ಬಿಟ್ಟು ಕೇಳಿದಾಗ, ನನಗೇನು ಗೊತ್ತಾಗಬೇಕು ಅಂತೇಳಿ ಹೇಳ್ತಾಳೆ. ಇಲ್ಲಿರೋರೆಲ್ಲ ತುಂಬಾ ಶಾಕ್ ಆಗ್ತಾರೆ. ಇನ್ನು ಈ ಟೈಮಲ್ಲಿ ಭೂಮಿ ಟೀ ತರೋಣ ಅಂತ ಅಡುಗೆ ಮನೆಯಲ್ಲಿ ಇರ್ತಾಳೆ ಅವಳು. ಇನ್ನು ಟೀ ಮಾಡಿಕೊಂಡು ಬಾ ಪಲ್ಲವಿ ಅಕ್ಕ ಹೋಗೋಣ ಟೀ ತೊಗೊಂಡು ಎಲ್ಲರಿಗೂ ಅಂತ ಭೂಮಿನೂ ಪಲ್ಲವಿ ಇಬ್ಬರು ಹೊರಗಡೆ ಬರ್ತಾರೆ ಟೀ ತೊಗೊಂಡು ಎಲ್ಲರಿಗೂ ಕೂಡ. ಟೀ ತೊಗೊಂಡು ಬರಬೇಕಾದಾಗ ಇಲ್ಲಿ ಸಂಗೀತ ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತಾಳೆ ಲಕ್ಷ್ಮಕ್ಕನಿಗೆ. ಅಷ್ಟರಲ್ಲೇ ಭೂಮಿ ಬಂದ್ಬಿಟ್ಟು ಅದನ್ನು ಮಾತುಕತೆನ ತಡಿತಾಳೆ. ಪಲ್ಲವಿ ಅಕ್ಕ ಯಾವಾಗ ಬಂದ್ರಿ, ಬನ್ನಿ ತಗೊಳ್ಳಿ ಟೀ ಕುಡೀರಿ ಅಂತ ಹೇಳಿ ಕೇಳಿದಾಗ, ಏನು ಬೇಡ ಭೂಮಿ, ನಿನ್ನ ಲಗೇಜ್ ತೊಗೊಳೋಕೆ ಬಂದೆ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಲಗೇಜಾ ಯಾಕಕ್ಕ ಅಂತ ಹೇಳಿ ಕೇಳಿದಾಗ ಅವಳೇನು ಕೇಳೋಕ್ಕೆ ಹೋಗೋದಿಲ್ಲ. ಆವಾಗ ನಮ್ಮ ಭೂಮಿ ಏನಾದರೂ ಜಗಳ ಆಡ್ಕೊಂಡಿದ್ದಾಳ ರೀ, ನಾನೇನಾದರೂ ಹಾಸ್ಪಿಟಲಲ್ಲಿ ಇದ್ದಾಗ ಗಂಡ ಹೆಂಡ್ತಿ ಏನಾದರೂ ಜಗಳ ಮಾಡ್ಕೊಂಡ್ರೇನ್ರಿ ಇವರಿಬ್ಬರು, ಏನು ಗೊತ್ತಾ
ತವ್ರ ಮನೆಗೆ ಹೆಣ್ಮಕ್ಳು ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದು ಯಾವಾಗ ಗೊತ್ತಾ, ಗಂಡ ಹೆಂಡತಿ ಇಬ್ಬರು ಜಗಳಾಡಿ ಮನೆ ಬಿಟ್ಟು ಹೋಗ್ಬೇಕಾದಾಗ ಮಾತ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜಿತ್ ಬಂದು ಕವರ್ ಮಾಡ್ತಾನೆ. ಅಯ್ಯೋ ಅಮ್ಮ, ಯಾಕಮ್ಮ ಈ ರೀತಿ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ನಾನು ಭೂಮಿ ಏನು ಜಗಳ ಮಾಡ್ಕೊಂಡಿಲ್ಲ. ಇಷ್ಟೊತ್ತೇನ ನೀನೇ ಎಲ್ಲ ನಮ್ಮಿಬ್ಬರಿಗೆ ಪ್ರಪೋಸ್ ಮಾಡಿಸಿದೀಯ ಒಬ್ರಿಗೊಬ್ರಿಗೆ, ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದೀಯಲ್ಲ ಅಂತ ಅಜಿತ್ ಹೇಳ್ತಾನೆ. ಇನ್ನು ಅಷ್ಟರಲ್ಲೇ ಭೂಮಿನೂ ಅದೇ ರೀತಿ ಕವರ್ ಮಾಡ್ತಾಳೆ. ಅಯ್ಯೋ ಅತ್ತೆ, ಅದೇನು ಗೊತ್ತಾ, ಲಕ್ಷ್ಮಕ್ಕ ಬಂದಿರೋದು ಯಾಕೆ ಅಂದರೆ ಅವ್ರಿಗೆ ಒಂದು ಫಂಕ್ಷನ್ ಇದೆಯಂತೆ, ಒಂದು 4 ಸೀರೆ ಬೇಕು ಅಂತ ನನ್ನ ಕೇಳಿದರು, ಹಾಗೆ ಬಂದು ತೊಗೊಂಡೋಗಿ ಅಂತ ಕೂಡ ಹೇಳಿದ್ದೆ. ಅದಕ್ಕೋಸ್ಕರ ಅವರು ಸೀರೆನ ತೊಗೊಂಡೋಗಿ ಬಂದಿದ್ದಾರತ್ತೆ, ಅದನ್ನು ಲಗೇಜು ಅಂತ ಹೇಳ್ತಿದ್ದಾರಂತ ಭೂಮಿ ಕವರ್ ಮಾಡ್ತಾಳೆ. ಹೌದಲ್ವಾ ಲಕ್ಷ್ಮಕ್ಕ ಅಂತ ಕೂಡ ಕೇಳ್ತಾಳೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ನೋಡೋಣ ಏನಾಗುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು. ಇವರಿಬ್ಬರದ್ದು ಅದು ಯಾವಾಗ ಬಗೆಹರಿತೋ ಲವ್ ಸ್ಟೋರಿ ಗೊತ್ತಿಲ್ಲ. ಸೊ ಇನ್ನೇನು ನಾಳೆ ಸಂಚಿಕೆಯಲ್ಲಿ ಬಂದ್ಬಿಟ್ಟು ಸಂಗೀತ ಇವರಿಬ್ಬರನ್ನ ಹೇಗಾದರೂ ಮಾಡಿ ದೂರ ಇರನ್ನ ಒಂದು ಮಾಡಬೇಕು. ರೂಮಲ್ಲಿ ಬೇರೆ ಇಬ್ಬರು ಜೊತೆಗೆ ಇರ್ತಾ ಇಲ್ಲ, ಶಾರದಾ ರೂಮಲ್ಲಿ ಇರ್ತಾಳೆ ಭೂಮಿ. ಅದನ್ನ ಹೇಗಾದರೂ ಮಾಡಿ ಫೋನ್ ಮಾಡಿ ಒಂದು ಮಾಡಬೇಕು ಅಂತ ಟ್ರೈ ಮಾಡ್ತಾಳೆ. ಏನಾಗುತ್ತೆ, ಏನು ಕತೆ, ಏನಾದರೂ ಸಂಗೀತಂಗೆ ನಿಜ ಗೊತ್ತಾಗುತ್ತೋ ಇಲ್ವೋ ಅಂಥೇಳಿ ನಾಳೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ನೋಡಿರೋಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂದರೆ ಕೊಲಬ್ ಮಾಡಿರ್ತೀನಿ, 2 ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.